ಗ್ರೋನಪ್ಸ್ ಅನ್ನುವಂಥದ್ದು ಕೂಡ ವೆಲ್ಕಮ್ ಮಾಡ್ತಾ ಇದೆ. ಟಾಕ್ಸಿಕ್ ಟೀಮ್ ಯಾರ್ಯಾರು ಅಭಿಮಾನಿಗಳು ಬರ್ತಿರಬಹುದು ಅಥವಾ ಟಾಕ್ಸಿಕ್ ತಂಡದ ಚಿತ್ರತಂಡದವರು ಇರಬಹುದು, ಪ್ರತಿಯೊಬ್ಬರು ಕಲಾವಿದರಿಗೂ ಸಹ ಆಹ್ವಾನವನ್ನು ಕೊಡುವಂತಹ ರೀತಿಯಲ್ಲಿ ಈಗ ಸ್ಟ್ಯಾಂಡಿ ರೆಡಿ ಆಗಿರುವಂಥದ್ದು. ಇದೇ ಕಡೆ ನಾವು ಬಲಗಡೆ ನಾವು ನೋಡೋದಾದರೆ ಪ್ರತಿಯೊಂದು ನಿಷ್ಠೆಯಿಂದ ಮಾಡಿರುವಂತಹದ್ದು, ಕೆಲಸವನ್ನು ಎಷ್ಟು ಶ್ರಮದಿಂದ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಗೊತ್ತಾಗುತ್ತೆ. ಯಶ್ ಅವರು ಅಭಿನಯಿಸಿರುವಂತಹ ಒಂದು ಟಾಕ್ಸಿಕ್ ಸಿನಿಮಾ ಏನಿದೆ ಇದರ ಮೇಲೆ ಸಾಕಷ್ಟು ನಿರೀಕ್ಷೆ ಕೂಡ ಇದೆ. ಮೋಡಿ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಅಭಿಮಾನಿಗಳು ಕಾಯ್ತಿದ್ದಾರೆ. ಮೇಲೂ ನಾವು ನೋಡ್ಬೋದು, ಅಭಿಮಾನಿಗಳೆಲ್ಲ ಕಾಯ್ತಿದ್ದಾರೆ ಯಾವಾಗ ಯಶ್ ಬರ್ತಾರೆ ಅವ್ರನ್ನ ನಾವು ನೋಡಬೇಕು. ಒಂದಷ್ಟು ವರ್ಷಗಳ ನಂತರ ಮತ್ತೆ KGF ಸಿನಿಮಾ ಆದಮೇಲೆ ಟಾಕ್ಸಿಕ್ ಬರ್ತಾ ಇದೆ. ಹೀಗಾಗಿ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಂದ ನಾವು ಈ ಸಿನಿಮಾ ವೆಯ್ಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿರುವಂಥದ್ದು. ಸೊ ಯಶ್ ಅವರು ಇರಬಹುದು, ಜೊತೆಗೆ ಒಂದಷ್ಟು ಕಲಾವಿದರು ಕೂಡ ಇವತ್ತು ಟಾಕ್ಸಿಕ್ ತಂಡದವರು ಇಲ್ಲಿಗೆ ಬರ್ತಿರುವಂಥದ್ದು. ತಾರಾ ಸುತಾರಿಯಾ, ರುಕ್ಮಿಣಿ ವಸಂತ್, ಹುಮಾ ಕುರೇಶಿ, ನಯನ್ತಾರ ಕೂಡ ಬರ್ತಾ ಇದ್ದಾರೆ. ಸೊ ಓವರಾಲ್ ಮಲ್ಟಿ ಸ್ಟಾರಲ್ಲಿ ಕೂಡಿರುವಂತಹ ಈ ಒಂದು ಸಿನಿಮಾ ನೋಡೋದಕ್ಕೆ ಪ್ರತಿ ಅಭಿಮಾನಿಗಳು ಕಾಯ್ತಿರುವಂಥದ್ದು. ಕೌಂಟ್ಡೌನ್ ಶುರುವಾಗಿರುವಂಥದ್ದು ಟ್ರೈಲರ್ಗೆ ಯಾವ ರೀತಿ ಟ್ರೈಲರ್ನಲ್ಲಿ ಝಲಕ್ನ ತೋರಿಸ್ತಾರೆ, ಒಂದು ಮ್ಯಾಜಿಕ್ ಹೇಗಿರುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು. ಯಶ್ ಅಭಿನಯಿಸಿ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿರುವಂತಹ ಟಾಕ್ಸಿಕ್ ಸಿನಿಮಾದ ಒಂದು ಟ್ರೈಲರ್ ಇರಬಹುದು ಇವತ್ತು ಬಿಡುಗಡೆ ಆಗ್ತಾ ಇದೆ. ಸೊ ವಿಶ್ವಾದ್ಯಂತ ಎಲ್ಲರೂ ಪ್ರತಿಯೊಬ್ಬರು ಅಭಿಮಾನಿಗಳಿರಬಹುದು, ಸಿನಿ ಪ್ರೇಕ್ಷಕರು ಕಾಯ್ತಿರುವಂಥದ್ದು ಏಕೈಕ ಟ್ರೈಲರ್, ಅದು ಟಾಕ್ಸಿಕ್ ಆಗಿ ಇವತ್ತು ಸಂಜೆ 7:01 ರಿಲೀಸ್ ಆಗ್ತಿರುವಂತಹ ಟಾಕ್ಸಿಕ್ ಟ್ರೈಲರ್ಗೆ ಕಲಾವಿದರು ಇರ್ಬೋದು, ಪ್ರತಿಯೊಂದು ದಂಡು ಇವತ್ತು ಇಲ್ಲಿ ಆಗಮಿಸ್ತಾ ಇರುವಂಥದ್ದು. ನಾವಿವತ್ತು ಕಪಾಲಿ ಮಾಲ್ ಎದುರುಗಡೆ ಇದ್ದೀವಿ. ಕಪಾಲಿ ಮಾಲ್ದು ಒಂದು ಹಿಸ್ಟ್ರಿನೇ ನೀವು ನೋಡಿರಬಹುದು. ರಾಜಾ ಹುಲಿ ಸಿನಿಮಾ 2013ರಲ್ಲಿ ಬಿಡುಗಡೆ ಆಗಿತ್ತು. ಅಂದರೆ 13 ವರ್ಷಗಳ ನಂತರ ಈ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.